ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆಲ್ಲ ಚೆನ್ನಾಗೂ ಇರಬೇಕು ಅಂತಲೂ ಬಯಸ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಡೇ 22 or 23 ಫಾರ್ ಟುಡೇ. ಸೊ ಚಳಿ ಎಲ್ಲ ಇಟ್ಸ್ ಸ್ಟಾರ್ಟ್ ಆರ್ ಡೇ ಟುಡೇ. ಆ್ಯಂಡ್ ನಿಮ್ಗೆ ಕಾಣಿಸ್ತಾ ಇದ್ದೀನಿ ಏನಿಲ್ಲ ನೋಡ್ರಿ, ಎಷ್ಟು ಸೂಪರ್ ಆಗವ ಫ್ರೆಂಡ್ಸ್. ನೋಡ್ಲಕ್ಕ ರಾತ್ರಿ ಟೈಮ್ನಾಗ ನಕ್ಷತ್ರ ಕಾಣಿಸುತ್ತೆ, ಕಂಪ್ಲೀಟ್ ಬ್ಲ್ಯಾಕ್, ಓನ್ಲಿ ಹೂವು ಸೂಪರಾಗಿ ಅನ್ಸತ್ತದ. ಆ್ಯಂಡ್ ನೋಡಿರಿ, ಎರ್ಲಿ ಮಾರ್ನಿಂಗ್ ನಮ್ಮ ಹನುಮಯ್ಯ ನಂಗೆ ದರ್ಶನ ಕೊಟ್ರು. ಆ್ಯಂಡ್ ವಿತ್ ಭಾಳಷ್ಟು ಅಂದ್ರೆ ಭಾಳಷ್ಟು ನೀರು 10-20 ಬಂದವು ಫ್ರೆಂಡ್ಸ್, ಭಾಳ ಬಂದವು. ಮೇಲೆ ಆಡ್ಸಿಸಿ ಮೇಲೆ ಇಂಥ ಬ್ರಿಡ್ಜ್ ಹಿಡಿಲತ್ತಿದ್ದು ಅಂತಂದು ಆವಾಜ್ ಜಾಸ್ತಿ ಹೊಂಟಿತ್ತು. ಬಟ್ ಒಂದೇನು ಅಂತಂದ್ರೆ ಬರ್ತಾವೆ ಸೈಲೆಂಟ್ ಆಗಿರ್ತಾವೆ, ಬಟ್ ಗಲೀಜು ಮಾಡ್ಕೋತಾವೆ. ಹಿಂದೆಲ್ಲ ನನಗೆ ತೋರ್ಸ್ಲಿಕ್ಕಾಗಲ್ಲ, ಆ ಪೂರ ಕಲ್ಲಿನ ಬಲೆಲ್ಲ ಸೂಸು ಪಾಟಿ ಎಲ್ಲ ಮಾಡಿಟ್ಟು ಹೋಗ್ಯಾವ. ಓಕೆ, ಬಟ್ ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿರ್ತಾರಲ್ಲ. ಒಬ್ಬರು ಬಾಜು ಒಬ್ರು ಕುಂತು ಒಂದು ಕೊಡಗಿಗಳು ಕುಂತು ಅಂದ್ರೆ ತಲೆ ನೋಡ್ತಾವೆ, ಮೈಯೆಲ್ಲ ನೋಡ್ತಾವೆ, ಹೆಂಗೋ ತೆಗ್ದು ಇಟ್ಕೋತಾವೆ ಹೋಯ್ತಾವೆ, ಏನು ಮಾಡ್ತಾವೆ. ಬಟ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾವೆ. ಒಂದು ಸ್ವಲ್ಪ ಮಾರ್ನಿಂಗ್ ಅದನ್ನು ಗುಡ್ ವೈಬ್ಸ್ ಕೊಡ್ತದಲ್ಲ. ಎಲ್ಲ ನೇಚರ್ನಾಗಿರುವಂಥ ಎಲ್ಲ ಪ್ರಾಣಿಗಳು ಎಲ್ಲ ನೋಡಿ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅಕ್ಕಿ ತೊಳೆದಿಟ್ಟೀನಿ, ಬೇಳೆ ಕುದಿಸ್ಲತ್ತೀನಿ. ಇವತ್ತು ಬೇಳೆ ಮಾಡಬಾರ್ದು, ಮುದ್ದೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ರಾತ್ರಿ ನಮ್ಮ ಮನೆಯವರು ಪಾಲಕ್ ತಂದಾರ. ನಾನು ಮೊದಲು ಏನು ಮಾಡ್ತಿದ್ದೆ ಅಂದ್ರೆ ಚೆನ್ನಾಗಿ ಚಾಪ್ ಮಾಡಿ ತೊಳಿತಾ ಇದ್ದೀನಿ. ಅದಕ್ಕೆ ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾವು ಯಾವುದನ್ನೂ ತರಕಾರಿ ಕಟ್ ಮಾಡಿ ತೊಳೆದೆವು ಅಂದ್ರೆ ಎಲ್ಲ ನ್ಯೂಟ್ರಿಷನ್ಸ್ ಹೋಯ್ತಾವೆ. ಅದ್ರ ಸಲುವಾಗಿ ನಾನು ಮಾಡೋ ಥರ ಯಾರು ಮಾಡ್ತಾಯಿದ್ರು ಅದು ಮಾಡಬಾರ್ದು ಅಂತ ಜಸ್ಟ್ ಒಂದು ತೋರಿಸ್ತೀನಿ ಅಷ್ಟೇ. ಸೊ ನೀಟಾಗಿ ತೊಳೆದ ನಂತರ ಚಾಪ್ ಮಾಡೀನಿ. ಆ್ಯಂಡ್ ಇವು ನಮ್ಮ ಹೊಲದ ಬ್ಯಾಳಿಗೆಲ್ಲ ಅದಕ್ಕೆ ಒಂದು ಸ್ವಲ್ಪ ನುಚ್ಚುಬ್ಯಾಳಿ ಓದಬೇಕು. ಆ ನುಚ್ಚುಬ್ಯಾಳಿ, ಕಡಲೆಬೇಳೆ, ಪಾಲಕ್, ಹಸಿಮೆಣ್ಸಿನ್ಕಾಯಿ, ಶೇಂಗಾ ಇವೆಲ್ಲ ಹಾಕಬೇಕು. ಬಟ್ ನಾನು ವೀಡಿಯೋ ಮಾಡೋ ಚಕ್ಕರ್ನಾಗ ಶೇಂಗಾ ಹಾಕೋದು ಮರ್ತು ಬಿಟ್ಟೀನಿ. ಆ ನಂತರ ಕುದಿಸೋದು ಬಂತು. ಮೆಣ್ಸಿನ್ಕಾಯಿ ನೋಡಿ ಜಾಸ್ತಿ ಅನಿಸುತ್ತಲ್ಲ ಫ್ರೆಂಡ್ಸ್, ಲಿಟ್ರಲ್ಲಿ ಸಪ್ಪವಾಗಿದ್ದು ಪಲ್ಯ. ಇನ್ನೊಂದು ಮುಟ್ಟಿ ಮತ್ತು ಹಾಕೀನಿ. ಆ್ಯಂಡ್ ವೈಷ್ಣವಿಗೆ ಇನ್ನೊಂದು ಎಕ್ಸ್ಟ್ರಾ ಜಾಬ್ ಏನು ಅಂತಂದ್ರೆ ಓದೋದು ಬಿಟ್ಟು ಇವಾಗ ಕೋಸಂಬರಿ ಮಾಡೋದು. ಈಗ ಗೊತ್ತಿನ ಹಿಡ್ದು ಆಕಿ ಕೋಸಂಬರಿ ಮಾಡ್ಲತ್ತಾಳ. 3-4 ಡೇಸ್ ಆಯಿತು ಕಂಟಿನ್ಯೂಸ್. ಆಕಿಗೆ ಇದೊಂದು ದೊಡ್ಡ ಜಾಬ್ ಸಿಕ್ಕಂಗೆ ಆಗ್ಯದ. ಸೊ ಒಂದು ಕಡೆ ಅನ್ನಕ್ಕೆ, ಒಂದು ಕಡೆ ಮುದ್ದೆ ಪಲ್ಯಕ್ಕೆ, ಅಂದ್ರೆ ಇವತ್ತು ಬೇಳೆ ಮಾಡ್ಲತ್ತಿಲ್ಲ, ಮುದ್ದೆ ಪಲ್ಯ ಆ್ಯಂಡ್ ಕೋಸಂಬರಿ. ಸೊ ಆ್ಯಸ್ ಐ ಸೆಡ್ ಹಾಕ್ಲಿಕ್ಕೆ ಮರ್ತು ಬಿಟ್ಟಿದೆ ಅಂತ ಮತ್ತು ಅವು ಇಂಡಕ್ಷನ್ ಮೇಲೆ ಬೈದಿಟ್ಟು ಕುದಿಸ್ಲತ್ತೀನಿ. ಅಂದ್ರೆ ಎಲ್ಲ ಒಟ್ಟಿಗೆ ಅದು ಚೆನ್ನಾಗಿ ಟೇಸ್ಟ್ ಬರ್ತು. ಹಿಂಗೆ ಒಂದು ಸ್ವಲ್ಪ ಕುದಿಲಕ್ಕೆ ಇಕ್ಕಬೇಕು. ಆ್ಯಂಡ್ ಇಕ್ಕೂ ಬೇಕಾಯ್ತು ಅದು. ಸೊ ಈ ಕೆಲವೊಬ್ಬರು ಮುದ್ದೆ ಪಲ್ಯ ಹಾಗೇನೋ ಅಂತಾರೆ. ನಾನು ಕಂಪಲ್ಸರಿ ಒಂದು ಸ್ವಲ್ಪ ಕುದಿಸ್ತೀನಿ, ಹುಣಸೆ ಹುಳಿ ಹಾಕಿ ಕುದಿಸ್ತೀನಿ. ನೀವು ಮುದ್ದೆ ಪಲ್ಯನ ಹುಳಿ ಹಾಕ್ತೀರೇನಿಲ್ಲ ಅನ್ನೋದು ಕಮೆಂಟ್ ಮಾಡಿರಿ. ನಮ್ಮ ಮನೆಗೆ ಪ್ರತಿಯೊಂದ್ರಾಗ ಹುಳಿ ಬೇಕು ಫ್ರೆಂಡ್ಸ್, ಹುಳಿ ಇಲ್ದೇ ನಡೆಯಲ್ಲ. ಬಟ್ ಒಂದು ಗುಡ್ ಥಿಂಗ್ ಏನು ಅಂದ್ರೆ ನಾವು ಬೆಳಗಡ್ಡಿ ಕುಟ್ಟಿ ಮೇಲಿಂದ ಹಾಕೋರು ಮುಗೀತು. ಇದು 0 ಆಯಿಲ್ ಫುಡ್ ಫ್ರೆಂಡ್ಸ್, ಲಿಟ್ರಲಿ ನೋ ಆಯಿಲ್ ಎಟ್ ಆಲ್. ಒಂದು ಹನಿನೂ ಆಯಿಲ್ ಇಲ್ಲ ಇದ್ರ ಒಳಗೆ. ಹುಳಿ ಹಿಂಡಿದ ನಂತರ ಜಸ್ಟ್ ಇಂಡಕ್ಷನ್ ಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕಿಲ್ಲ ಅಂದ್ರೆ ಅವ್ರಿಗೆ ಫೋನಿಗೆ ಕೊಟ್ಟಿಲ್ಲ ಅಂತ ಡೌಟ್ ಬರಬಾರ್ದು ಅಂತ ಹಾಗೆ ಹಾಕೀನಿ. ಮೇಲೆ ಹಾಕಿ ಒಯ್ದು ಇಂಡಕ್ಷನ್ ಮೇಲೆ ಇಟ್ಟೀನಿ ಅಂದ್ರೆ ಅದು ಹುಳಿ ಚಲೋ ಹಿಡ್ಕೊತದೆಲ್ಲ ಕೂದ್ರೆ. ಸೊ ಆ ಥರ ಮಾಡ್ಲಿಕ್ಕೆ ಒಯ್ದು ಇಟ್ಟೀನಿ. ಪಾಲಕ್ನ ಒಂದು ಸ್ವಲ್ಪ ಉಪ್ಪು ಕಮ್ಮಿನೇ ಹತ್ತದ ಫ್ರೆಂಡ್ಸ್, ಯಾಕಂದ್ರೆ ಪಾಲಕ್ನ ಒಂದು ಸ್ವಲ್ಪ ಉಪ್ಪು ಇರ್ತದೆ. ಅದ್ರ ಸಲುವಾಗಿ ಅದು ಕುದ್ದ ನಂತರ ಹಾಕಬೇಕೇನಿಲ್ಲ ಅಂತ ಡಿಸೈಡ್ ಮಾಡ್ತೀನಿ. ಇವಾಗ ನಾರ್ಮಲಿ ಥೋಡೆನೇ ಹಾಕಿ. ಆ್ಯಂಡ್ ಮುದ್ದೆ ಪಲ್ಯ ಜೊತೆಯಲ್ಲಿ ರೊಟ್ಟಿ ಸೂಪರ್ ಹತ್ತದ ಫ್ರೆಂಡ್ಸ್. ದಿಸ್ ಈಸ್ ಮೈ ಹಸ್ಬೆಂಡ್ಸ್ ಪ್ಲೇಟ್. ವೈಷ್ಣವಿ ಹೋದ ಸ್ಕೂಲ್ಗೆ ಊಟ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅನಿಸ್ತದಲ್ಲ ಪ್ಲೇಟ್ ನೋಡ್ಲಿಕ್ಕೆ, ಕಲರ್ ಆಗಿ ವೈಟ್ ಕಲರ್ ಮುದ್ದೆ ಪಲ್ಯ, ಕಕ್ಕಡಿ, ಅನ್ನ ಎಲ್ಲ ಸೂಪರಾಗಿ ಅನಿಸ್ತದೆ. ದಿಸ್ ಈಸ್ ಮೈ ಲಂಚ್ ಕಮ್ ಬ್ರೇಕ್ಫಾಸ್ಟ್, ದಟ್ ಈಸ್ ಬ್ರಂಚ್. ಆ್ಯಂಡ್ ಟೈಮ್ ಈಸ್ 11. ಜೈ ಗುರುದೇವ್. ಒಂದು ಶೇಂಗಾದ ಹೋಳಿಗೆನ ಊಟ ಮಾಡ್ತೀನಿ. ನಂತರ 1 ರೋಟಿ ಉಂಡ ನಂತರ ಹಾಫ್ ತೊಗೊಂಡಿನಿ. ಬಟ್ ಅದರಲ್ಲೂ 1/4 ಹಾಗೆ ಇಟ್ಟೀನಿ. ಅಂದ್ರೆ ಇದ್ರ ಮೇಲೆ 25% ಊಟ ಮಾಡೀನಿ ಟು ಜಸ್ಟ್ ಹ್ಯಾವ್ ದಿಸ್ ರೈತ. ಎಷ್ಟು ಕ್ರೀಮಿ ಅನ್ನಿಸ್ತಾ ಇದೆಯಲ್ಲ. ಸೊ ಇವಾಗ ರೈತ ತಿಂತಾ ಇದ್ದೀನಿ. ಮೈ ಟಮಿ ಇಸ್ ಫುಲ್ ನಾವು.
ಕ್ಲೌಡ್ಸ್ ನೋಡ್ರ ಏಟ್ ಮಳೆ ಬರುತ್ತೇನೋ ಅಂದಂಗಿತ್ತು ಫ್ರೆಂಡ್ಸ್. ಬಟ್ ಇವತ್ತು ಗಾಳಿ ಈಟ್ ಖರಾಬ್ ಅದ, ಫುಲ್ ಗಾಳಿನ ಕ್ಲೌಡ್ಸ್ ಮುಂದಕ್ಕೆ ಹೋಗ್ಲತ್ತಾವ ಆ್ಯಂಡ್ ಬಿಸಿಲು ನೋಡ್ರಿ, ಬೇಸಿಗೆ ಬಿಸಿಲು ಪ್ಲೇಟ್ ತಿರುಗ್ಯದ ನೋಡ್ರಿ. ಗಾಳಿ ಏಟದ, ಗಿಡ ಎಲ್ಲ ಹೊತ್ಕೊಂಡು ಬರ್ತದೇನೋ ಅಂತ ಅನ್ನಿಸ್ತದೆ. ಓಟ್ ಜಾಸ್ತಿ ಗಾಳಿ ಅದ ಫ್ರೆಂಡ್ಸ್. ಆ್ಯಕ್ಚುಲಿ ಫಾರ್ಮರ್ಸ್ ಎಲ್ಲ ಮಳೆ ಕಡೆಯಿಂದ ಭಾಳ ಜಾಸ್ತಿ ಅದು ನೋಡ್ಲತ್ತಾರ. ಬಟ್ ಮೇಘರಾಜ ಯಾವಾಗ ಕರುಣೆ ಕೊಡ್ತಾರೆ ಗೊತ್ತಿಲ್ಲ. ಕಂಪಲ್ಸರಿ ಬೇಕಾಗ್ಯದ ಫ್ರೆಂಡ್ಸ್. ಒಂದು ವೇಳೆ ಫಾರ್ಮರ್ಸ್ ಏನೂ ಬೆಳೆಸಿಲ್ಲ ಅಂದ್ರೆ ಉಳ್ಳಕ್ಕೇನೂ ಸಿಗಲ್ಲ ಫ್ರೆಂಡ್ಸ್. ಮುಂಜಾನೆ ಜಲ್ದಿ ಊಟ ಮಾಡಿದಿಲ್ಲ, ಸೊ ಇವಾಗ ಶಬ್ದಾನಿ ಉಪ್ಮಾ ಮಾಡ್ತಾಯಿದ್ದೀನಿ. ಶಬ್ದಾನಿ ಕಿಚಡಿ ಇನ್ ದ ಸೆನ್ಸ್ ನೋಡಿರಿ, ಅಷ್ಟೇ ಖುಲ್ಲ ಉಪವಾಸ ನಮಕ್ ಹಾಕಿ ಇಟ್ಟೀನಿ. ಇವಾಗ ಅಂದ್ರೆ ಈಗ ಪುಣೆ ಹೊಡ್ಲತ್ತೀನಿ. ಸೊ ತೋರಿಸ್ತೀನಿ. ಮೆಣಸಿನ್ಕಾಯಿ, ಜೀರಿಗೆ, ಶೇಂಗಾ ಮತ್ತು ಬೆಳಗಡ್ಡಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇವತ್ತಂದು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಚ್ಚಿಟ್ಟು ಕಿಚಡಿ ಈಸ್ ರೆಡಿ. ನೋಡಿ, ಕಿಚಡಿ ರೆಡಿ ಆಯಿತು. ತಿಂದು ಹೊರಗೆ ಬಂದೀನಿ. ಕ್ಲೈಮೇಟ್ ನೋಡ್ರಿ ಮಸ್ತ್ ಪ್ಲೆಸೆಂಟ್ ಆಗ್ಯದ. ದೀಪನೂ ಹಚ್ಚೀನಿ. ಸಾಯಂಕಾಲ ದೀಪ ಅಂತೀವಲ್ಲ, ಸಂಧ್ಯಾ ದೀಪ ಅಂತೀವಿ. ಸೊ ಸಾಯಂಕಾಲ ದೀಪನೂ ಹಚ್ಚೀನಿ. ಇವಾಗ ವಾಕಿಂಗ್ ಹೋಗ್ತಾಯಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ವೀಡಿಯೋ ಮಾಡರಿ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ವಾಕಿಂಗ್ ಮಾಡ್ತಾಯಿದ್ರಿ ಏನಿಲ್ಲ ಅನ್ನೋದಕ್ಕೆ ಕಮೆಂಟ್ ಮಾಡಿರಿ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದು ಒಂದು ಸ್ವಲ್ಪ ಮೈಗಳು ತನ್ನ ಮಾಡಿ ಒಂದೇ ಜಾಗದಲ್ಲಿ ಕುಂತೀವಲ್ಲ, ಹೇಳ್ಬೇಕೇ ಅನ್ಸಲ್ಲ. ಸೊ ಡೆಫಿನೆಟ್ಲಿ ಒಂದು ಸ್ವಲ್ಪ ಜೋಶ್ ತೊಗೊಂಡು ಸ್ಟಾರ್ಟ್ ಮಾಡಿರಿ ವಾಕಿಂಗ್. ಇಫ್ ಸೊ ನಿಮಗೆ ಎನರ್ಜಿಟಿಕ್ ಅನಿಸ್ತಾ ಇಲ್ಲ ಅಂದರೆ ಬ್ಲ್ಯಾಕ್ ಕಾಫಿ ಕುಡ್ದು ಸ್ಟಾರ್ಟ್ ಮಾಡಿರಿ, ಮಸ್ತ್ ಎನರ್ಜಿ ಅನ್ನಿಸ್ತದೆ ಫ್ರೆಂಡ್ಸ್. ಬ್ಲ್ಯಾಕ್ ಕಾಫಿ ಮೀನ್ಸ್ ಲಿಟ್ರಲಿ ಬ್ಲ್ಯಾಕ್ ಕಾಫಿ, ನೋ ಶುಗರ್, ನೋ ಜಾಗ್ರಿ, ನಥಿಂಗ್ ಫ್ರೆಂಡ್ಸ್. ಓಕೆ, ಭೇಟಿ ಐತೀನಿ ನಂತರ, ಬಾಯ್. ಆ್ಯಂಡ್ ಇವತ್ತಿಂದ ಇಲ್ಲಿಂದ ತನಕ ಅಪ್ಡೇಟ್ ಮಾಡಬೇಕು ಅಂತಂದ್ರೆ 2 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ಮುಂಜಾನೆ ಊಟ ಮಾಡಿ ತೋರಿಸಿಲ್ಲ ನಿಮ್ಗೆ. ಇವತ್ತು ಮುದ್ದೆ ಪಲ್ಯ ಮಾಡೀನಿ ಅಂತ, ಮುದ್ದೆ ಪಲ್ಯ ರೊಟ್ಟಿ ಊಟ ಮಾಡೀನಿ. ಆ್ಯಂಡ್ ಇವಾಗ ಅರೌಂಡ್ 6 ಹಂಗೆ ವಿಡಿಯೋನಾಗ ತೋರಿಸಿ ನಾನು ನೋಡ್ತೀನಿ ಯಾವಾಗಂತ. ಅರೌಂಡ್ 5:36 ಶಬ್ದಾನಿ ಕಿಚಡಿ ತಿಂದೀನಿ ಫ್ರೆಂಡ್ಸ್. ಓಕೆ, ಇಲ್ಲಿಂದ ತನಕ ಅಪ್ಡೇಟ್. ಇವಾಗ ಟೈಮ್ ಬಂದು 7:15 ಆಗ್ಯದ. ಚಳಿ ಭೇಟಿ ಐತೀನಿ ನಂತರ, ಬಾಯ್. ಸೊ ವಾಕಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅನ್ಸತ್ತವಲ್ಲ, ಮಸ್ತ್ ಅನ್ಸತ್ತು. ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಓನ್ಲಿ ದಟ್ ರನ್ ಫ್ಲವರ್ಸ್ ಸ್ಟೆಪ್ ಯುವರ್ ವೈಟ್. ಇವತ್ತಿನ ಡೇ ಅಂತೂ ಸೂಪರಾಗಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಐ ಎಂಜಾಯ್ಡ್ ಅಲ್ಲ. ಹಿಂಗೆ ಅನ್ನಿಸ್ತು ವೀಡಿಯೋ ಅನ್ನೋದು ಕಮೆಂಟ್ ಮಾಡಿ. ಸಿ ಯು ಟುಮಾರೋ, ಬಾಯ್, ಹ್ಯಾವ್ ಎ ನೈಸ್ ಡೇ.